ರೋಹಿತ್ ಅವ ತನ್ನ ಸ್ಯಾಲ್ರಿದ 62.5% ಸ್ಯಾಲ್ರಿನ ಮ್ಯೂಚುವಲ್ ಫಂಡ್ನಾಗ ಇನ್ವೆಸ್ಟ್ ಮಾಡ್ಬೇಕಂತ ಮಾಡಿರ್ತಾನೆ ರೀ. ಆದ್ರೆ ಅವ 20% ಲೆಸ್ ದೆನ್ ಇನ್ವೆಸ್ಟ್ ಮಾಡ್ತಾನೆ ರೀ. ಆ ವ್ಯಾಲ್ಯೂ 16,800 ಕೊಟ್ಟಾರ. ಹಂಗಾದ್ರೆ ಒಂದು ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಕೇಳ್ಯಾರ ಇಲ್ಲಿ. ಇವನ್ ಮಂತ್ಲಿ ಸ್ಯಾಲ್ರಿ ರೀ, ಮಂತ್ಲಿ ಸ್ಯಾಲ್ರಿ 80x ಅಂತ ತೊಗೊಂಡ್ರಿ. ಆಮೇಲೆ ಇವ 62.5% ಇವ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿದ್ರಿ ಮೊದ್ಲಕ್ಕೆ ಇನಿಷಿಯಲ್ ಆಗಿ. ಎಷ್ಟು 80x ಇಂಟು 62.5 ಅಂದರೆ 5/8 ವ್ಯಾಲ್ಯೂ ರೀ. ಇದು 8 1 8 50x ಇನಿಷಿಯಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕಂತ ಮಾಡಿರ್ತಾನೆ ರೀ. ಅವ ಈ ಇನ್ವೆಸ್ಟ್ ಮಾಡಿದ್ರಿ 20% ಕಮ್ಮಿ ಇನ್ವೆಸ್ಟ್ ಮಾಡ್ತಾನೆ ರೀ. 20% ಲೆಸ್ ಇನ್ವೆಸ್ಟ್ ಮಾಡ್ತಾನೆ ರೀ. 20% 1/5 4/5 ಇನ್ವೆಸ್ಟ್ ಮಾಡ್ತಾನೆ ರೀ. ಅಂದ್ರೆ 50 ಇಂಟು 50x ಇಂಟು 4/5 40x ಇನ್ವೆಸ್ಟ್ ಮಾಡ್ತಾನೆ ರೀ. 40x ವ್ಯಾಲ್ಯೂ ಕೊಟ್ಟಾನ ರೀ. ಎಷ್ಟು ರೀ? 16,800. 4 10 ರೀ, 4 4 4 2 ರೀ. ಇನಿಷಿಯಲ್ ವ್ಯಾಲ್ಯೂ ನಮ್ದು 80 ಐತ್ರಿ. ಇಂಟು 8 ಮಾಡಿದ್ರೆ 80 ಬರ್ತೈತೆ ರೀ. ಇಂಟು 8 ರೀ 33,600 ರೂಪಾಯಿ ರೀ. ಒಂದು ಮಂತ್ಲಿ ಸ್ಯಾಲ್ರಿ ಇರ್ತೈತಿ. ಕಾಲೇಜ್ ಸೆಮಿನಾರ್ನಾಗ ಬಾಯ್ಸ್ ಮತ್ತು ಗರ್ಲ್ಸ್ ರೇಷಿಯೋ 4:7 ಇರ್ತೈತೆ ರೀ. ಬ್ರೇಕ್ ಆದಮೇಲೆ ಬಾಯ್ಸ್ 25% ಇನ್ಕ್ರೀಸ್ ಆಗುತ್ತೆ ರೀ. 25% ಇನ್ಕ್ರೀಸ್ ಆಕ್ಕರಿ. ಗರ್ಲ್ಸ್ 28 ಮಂದಿ ಜಾಸ್ತಿ ಆಕ್ಕಾರ. ಹಂಗಾದ್ರೆ ನ್ಯೂ ರೇಷಿಯೋ ಬರ್ತೈತೆ ರೀ 5:9. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಬಿಫೋರ್ ಬ್ರೇಕ್ ಮೊದಲು ಎಷ್ಟು ಮಂದಿ ಅದಾರ ಅಂತಂದು ಕೇಳ್ಯಾರ ಇಲ್ಲಿ ನೋಡಿರಿ. ಇನಿಷಿಯಲ್ ಬಾಯ್ಸ್ ರೀ 4x ರೀ. ಇನಿಷಿಯಲ್ ಗರ್ಲ್ಸ್ 7x ಕೊಟ್ಟಾರ. 25% ಬಾಯ್ಸ್ ಏರ್ತಾರೆ ಇಲ್ಲಿ. ಅಂದ್ರೆ 4x ಇಂಟು 125 ಅಪಾನ್ 100 ಇಲ್ಲಿ 25 4 4 1 4 ಇಲ್ಲಿ ಇನ್ನು 5x ಆಕತಿ. ಹಂಗೆ ಗರ್ಲ್ಸ್ ಇನ್ಕ್ರೀಸ್ 28 ಕೊಟ್ಟಾರ ರೀ. ನ್ಯೂ ರೇಷಿಯೋ 5:9 ಬರ್ತೈತಿ. 5:9 ಕೊಟ್ಟಾರ್ರಿ. ಅಂದ್ರೆ ಇದು 5x ಅಪಾನ್ 7x ಪ್ಲಸ್ 28 ಈಸ್ ಈಕ್ವಲ್ ಟು 5/9 ಆಕೈತಿ. 45x ಈಸ್ ಈಕ್ವಲ್ ಟು 35x ಪ್ಲಸ್ 140. 35 10x ಈಸ್ ಈಕ್ವಲ್ ಟು 140. x ಈಸ್ ಈಕ್ವಲ್ ಟು 14 ಆಕೈತಿ. ಟೋಟಲ್ ಸ್ಟೂಡೆಂಟ್ಸ್ ಕೇಳ್ಯಾರನ್ರಿ 4x ಪ್ಲಸ್ 7x 11x ಆಕೈತಿ. 11x ಇಂಟು 11x ಆಗೈತೆ ರೀ. ಟೋಟಲ್ x ವ್ಯಾಲ್ಯೂ 14 ಬಂದೈತಿ. ಈಕ್ವಲ್ ಟು 11 ಇಂಟು 14 ಮಾಡಿದ್ರೆ 154 ಮಂದಿ ಟೋಟಲ್ ಸ್ಟೂಡೆಂಟ್ ಮೊದಲಾಕಿರ್ತಾರೆ. ಇಲ್ಲಿ ನೋಡ್ರಿ ಒಂದು ಬಾಸ್ಕೆಟ್ನಾಗ 350 ಮೊಟ್ಟೆಗಳು ಅದಾವೆ ರೀ. 12% ಕೆಟ್ಟು ಹೋಕ್ಕವು. ಹಂಗಾದ್ರೆ ಮಾರಾಟ ಮಾಡೋಕೆ ಯೋಗ್ಯವಾದ ಮೊಟ್ಟೆಗಳು ಎಷ್ಟು ಅಂತಂದು ಕೇಳ್ಯಾರ. ಇಲ್ಲಿ 350 ಇಂಟು 12% ಕೆಟ್ಟವಂದ್ರೆ ಉಳಿದಿದ್ದು ಎಷ್ಟು ಪರ್ಸೆಂಟ್ ರೀ? 88% ಉಳಿತೈತೆ ರೀ. ಡಿವೈಡೆಡ್ ಬೈ 100. ಇದೊಂದು 0 ಇದೊಂದು 0 5 7 5 2 44 308 ಮೊಟ್ಟೆಗಳು ಯೋಗ್ಯ ಅದಾವೆ ರೀ. ಇಲ್ಲಿ ನೋಡ್ರಿ ಒಂದು ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕ್ ಪ್ರೈಸ್ ರೇಷಿಯೋ ಕೊಟ್ಟಾರೆ 5:11 ಅಂತಂದು. ಮತ್ತು ಪರ್ಸೆಂಟೇಜ್ ಡಿಸ್ಕೌಂಟ್ ರೀ ಮತ್ತು ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಾರೆ. ರೇಷಿಯೋ 4:5 ಪ್ರಾಫಿಟ್ ಪರ್ಸೆಂಟೇಜ್ ಕೇಳ್ಯಾರ ಇಲ್ಲಿ. CP ರೇಷಿಯೋ MP ಈಸ್ ಈಕ್ವಲ್ ಟು 5:11. ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು? ಪ್ರಾಫಿಟ್ ಪರ್ಸೆಂಟೇಜ್ 4x 5x ಕೊಟ್ಟಾರ. ಫಾರ್ಮುಲಾ ಇರ್ತೈತೆ ರೀ CP ಅಪಾನ್ MP ಈಸ್ ಈಕ್ವಲ್ ಟು 100 ಮೈನಸ್ ಡಿಸ್ಕೌಂಟ್ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತಂದು. 5/11 ಈಸ್ ಈಕ್ವಲ್ ಟು 100 ಮೈನಸ್ 4x ಡಿವೈಡೆಡ್ ಬೈ 100 ಪ್ಲಸ್ 5x ಅಂತಂದು. ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ನೋಡ್ರಿ 500 ಪ್ಲಸ್ 25x ಈಸ್ ಈಕ್ವಲ್ ಟು 1100 ಮೈನಸ್ 44x ಬರ್ತೈತಿ. 44 ಈಚೆ ಕಡೆ ಕಳ್ಸೋಣ, 500 ಈಚೆ ಕಡೆ ಹೋಗ್ಸೋಣ್ರಿ. ಇದು 69x ಈಸ್ ಈಕ್ವಲ್ ಟು 600 ಆಕತಿ. x ಈಸ್ ಈಕ್ವಲ್ ಟು 600 ಅಪಾನ್ 69 200 ಅಪಾನ್ 23 ಬರ್ತೈತಿ. ಇದು x ವ್ಯಾಲ್ಯೂ. ಪ್ರಾಫಿಟ್ ಪರ್ಸೆಂಟೇಜ್ 5x ಐತಿ. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 5x ಕೊಟ್ಟಾರ. 5 ಇಂಟು 200 ಅಪಾನ್ 3 ಈಸ್ ಈಕ್ವಲ್ ಟು 1000 ಅಪಾನ್ 3 ಬರ್ತೈತಿ. ಇದು ಪರ್ಸೆಂಟೇಜ್ 43.48% ಬರ್ತೈತಿ. ಎರಡು ಟ್ರೈನ್ PQದ ಲೆಂತ್ ಕೊಟ್ಟಾರೆ 4:5 ಮತ್ತು ಅವ್ರ ಸ್ಪೀಡ್ 6:5 ಕೊಟ್ಟಾರ. ಅವ್ರ ಟೈಮ್ ರೇಷಿಯೋ ಕೇಳ್ಯಾರ ಇಲ್ಲಿ. P/Q ಲೆಂತ್ 4:5 ಅವ್ರ ಸ್ಪೀಡ್ 6:5 ಕೊಟ್ಟಾರ ಇಲ್ಲಿ. ಟೈಮ್ ರೇಷಿಯೋ ಕೇಳ್ಯಾರ ಇಲ್ಲಿ. ಟೈಮ್ ರೇಷಿಯೋ ಲೆಂತ್ ಅಪಾನ್ ಸ್ಪೀಡ್ ಫಾರ್ಮುಲಾ ಇರ್ತೈತೆ ರೀ. ಇದು 4/6 5/5 ಆಕೈತಿ. ಇದು 5 ಕ್ಯಾನ್ಸಲ್ 2 2 ಟೈಮ್ ರೇಷಿಯೋ ರೀ 2:3 ಬರ್ತೈತಿ. ಇದು ನೋಡ್ರಿ ಇಲ್ಲಿ 3 ಜನ ವರ್ಕರ್ ಕೆಲಸ ರೀ ABC ಅನ್ನೋರು
10 ದಿನ 20 ದಿನ ಮತ್ತು 40 ದಿನ ಮಾಡ್ತಾರೆ. ಅದ್ರಾಗ ಎ 50% ಜಾಸ್ತಿ ಎಫಿಷಿಯನ್ಸಿಲಿದ್ದ ಕೆಲಸ ಮಾಡ್ತಾನೆ, ಬಿ 50% ಕಡಿಮೆ ಎಫಿಷಿಯನ್ಸಿಲಿದ್ದ ಕೆಲಸ ಮಾಡ್ತಾನೆ, ಸಿ ಒಂದು ನಾರ್ಮಲ್ ಆಗಿರೋ ಎಫಿಷಿಯನ್ಸಿಲಿದ್ದ ಕೆಲಸ ಮಾಡ್ತಾನೆ. ಹಂಗಾದ್ರೆ ಎಷ್ಟು ದಿವಸ ಬೇಕಾದ್ರೆ ಕೆಲಸ ಪೂರ್ಣ ಮಾಡೋಕ್ಕಂತಂದೈತಿ ಇಲ್ಲಿ. ಎ 10 ದಿವಸ, ಬಿ 20 ದಿವಸ, ಸಿ 40 ದಿವಸ. ಇವು ಕೂರ್ದು ಎಲ್ಸಿಯಮ್ 40, 14 22 41. ನೋಡಿರಿ, ಎ 50% ಜಾಸ್ತಿ ಎಫಿಷಿಯನ್ಸಿ, 44ದು 50% ಎರಡು ಎಫಿಷಿಯನ್ಸಿ ಆಕೈತಿ, ಅಂದ್ರೆ 6 ಬರ್ತೈತಿ ಎದು. ಬಿದು 50% ಕಮ್ಮಿ ಎಫಿಷಿಯನ್ಸಿ, 50% ಎರಡರದ್ದು 1 ಆಗತ್ತೆ, ಅಂದ್ರೆ 1ರಲ್ಲಿ ಕೆಲಸ ಮಾಡ್ತೀನಿ. ಸಿ ನಾರ್ಮಲಾಗಿ 1ರಲ್ಲಿ ಕೆಲಸ ಮಾಡ್ತಾನೆ. 40/6 + 1 + 1 = 40/8, 5 ದಿವಸ ಬರ್ತೈತೆ ರೀ ಇವ್ರದ್ದು.